ಟಿಕೆಟ್ ಕೊಟ್ರು ಈ ಬಾರಿ. ಹೀಗಾಗಿ ಪುತ್ರರ ರಾಜಕೀಯ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶಿಗ್ಗಾವಿ ಕ್ಷೇತ್ರ ಬಹಳ ಕುತೂಹಲಕ್ಕೆ, ಇನ್ಫ್ಯಾಕ್ಟ್ ಹಾವೇರಿ ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು. ಸಂಡೂರಿನಿಂದ ಅಪ್ಡೇಟ್ ಬರ್ತಾ ಇದೆ. ಸಂಡೂರು ಮತ ಎಣಿಕೆ ಕೇಂದ್ರಕ್ಕೆ ಡಿಸಿ ಆಗಮಿಸಿದ್ದಾರೆ. ಅವರ ಸಮ್ಮುಖದಲ್ಲೇ ಓಪನ್ ಆಗುತ್ತಾ? ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರ ಆಗಮನ. ಶ್ರುತಿ ಹೇಳ್ತಾ ಇದ್ದಾಗೆ ಅವರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಡಿಸಿ ಬರೋಕ್ ಮುಂಚೆನೆ ನಮ್ಮ ಪ್ರತಿನಿಧಿಗಳಲ್ಲಿದ್ದಾರೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮವರೆಗೂ ತಲುಪಿಸಲಿಕ್ಕೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಂಡೂರಿನಲ್ಲಿ ಡಿಸಿ ಆಗಮನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಪೋಸ್ಟಲ್ ಬ್ಯಾಲೆಟ್ ಅದಾದ ನಂತರದಲ್ಲಿ ಇವಿಎಂ ನಲ್ಲಿ ಲಾಕ್ ಆಗಿರುವ ಮತದಾರರ ತೀರ್ಮಾನ, ಅದರ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಕ್ಷಣಗಣನೆ, ಅಭ್ಯರ್ಥಿಗಳ ಮನಸ್ಸಿನಲ್ಲೂ ಕೂಡ ಆತಂಕ, ಏನಾಗಬಹುದು ಭವಿಷ್ಯ ಅಂತ ಹೇಳಿ. ಈ ಮಿನಿ ಎಲೆಕ್ಷನ್ ಆದ್ರೂ ಕೂಡ, ಅಂದ್ರೆ ಬೈ ಎಲೆಕ್ಷನ್ ಆದ್ರೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಯಾವ ಲೆವೆಲ್ ಅಲ್ಲಿ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ರೆಗ್ಯುಲರ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಇದ್ದಷ್ಟೇ ಜಿದ್ದಾಜಿದ್ದಿನ ಪೈಪೋಟಿ. ಬಟ್ ಜನ ಒಂದು ಹಂತದಲ್ಲಿ ಮಾತಾಡ್ತಾ ಇದ್ರು, ಬೇಕಿತ್ತ ನಮಗೆ ಬೈ ಎಲೆಕ್ಷನ್ ಅಂತ. ಯಾಕಂದ್ರೆ ಇದ್ದಂತ ಶಾಸಕರು ಖರ್ಚು ಮಾಡಿ ಕೋಟಿ ಕೋಟಿ ಖರ್ಚು ಮಾಡೆಲ್ಲ ಎಲೆಕ್ಷನ್ ಮಾಡಿರ್ತೀರಿ, ಆಯ್ಕೆ ಮಾಡಿರ್ತೀವಿ ಜನಪ್ರತಿನಿಧಿಗಳನ್ನ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ನೀವು ಮತ್ತಲ್ಲಿ ಬಿಡೋದು, ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಂತೆ, ಮತ್ತೆ ನಮ್ಮ ದುಡ್ಡನ್ನ ಪೋಲ್ ಮಾಡೋದಂತೆ, ಮತ್ತೆ ಎಲೆಕ್ಷನ್ ಮಾಡೋದಂತೆ, ಮತ್ತೊಬ್ಬ ಅಭ್ಯರ್ಥಿಯನ್ನ ಇಳಿಸೋದಂತೆ, ಈ ರೀತಿಯ ಟಾಕ್ಗಳು ಕೂಡ ಜನಸಾಮಾನ್ಯರ ವಲಯದಿಂದ ಕೇಳೋದಕ್ಕೆ ಸಿಕ್ತು. ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅಂತಾರಲ್ಲ, ಹಾಗೆ ಕಾಣಿಸುತ್ತೆ ಈ ಬೈ ಎಲೆಕ್ಷನ್. ಬಟ್ ನೋಡಿ, ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಮತದಾರ ಈ ಮತದಾನ ಪ್ರಕ್ರಿಯೆಯಿಂದ ದೂರ ಸರಿದಿಲ್ಲ. ಬೇಸರ ಇದ್ರೂ ಕೂಡ, ರಾಜಕಾರಣಿಗಳ ಸ್ವಾರ್ಥಕ್ಕೆ ನಡೀತಿರೋ ಚುನಾವಣೆ ಆದ್ರೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಕ್ರಮೇಣವಾಗಿ ಜಾಸ್ತಿ ಆಗಿದೆ. ಒಂದು ಕ್ಷೇತ್ರ ಸಂಡೂರಲ್ಲಿ ಮಾತ್ರ ಸ್ವಲ್ಪ ಪರ್ಸೆಂಟೇಜ್, ಹೌದು ಇಲ್ಲ ಅನ್ನೋಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗೆ ಹೋಲಿಕೆ ಮಾಡ್ಕೊಂಡ್ರೆ. ಬಟ್ ಚನ್ನಪಟ್ಟಣದಲ್ಲಂತೂ ರೆಕಾರ್ಡ್ ಬ್ರೇಕ್ 88.80 88.80% ನಷ್ಟು ಮತದಾನ ಪ್ರಕ್ರಿಯೆ ಆಗಿದೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಹಜವಾಗಿ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಲೋಕಲ್ ಇಶ್ಯೂಗಳು ಹೆಚ್ಚಿಗೆ ಅಲ್ಲಿ ಪ್ರಸ್ತಾಪ ಆಗೋದ್ರಿಂದ. ಬಟ್ ಈ ಬಾರಿ ಹೆಂಗಾಯ್ತು ಅಂತಂದ್ರೆ, ಲೋಕಲ್ ಇಶ್ಯೂಗಿಂತ ಈಗ ಚನ್ನಪಟ್ಟಣದಲ್ಲಿ ನೀರಾವರಿ ಇತ್ಯಾದಿ ಅದಕ್ಕಿಂತ ಚರ್ಚೆ ಆಗಿದ್ದು, ನಾವು ಮಾತನಾಡ್ತಿದ್ದಂಗೆ ಕಾಂಗ್ರೆಸ್ ಸರ್ಕಾರ ಆಡಳಿತ ವಿರೋಧಿ ಅಲೆ ಅನ್ನೋ ರೀತಿಯಲ್ಲೇನೆ ವಿರೋಧ ಪಕ್ಷಗಳು ಡಿಫೆಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದು. ವಿರೋಧ ಪಕ್ಷದ ವಿರುದ್ಧ ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಕೇಂದ್ರ ಬಿಜೆಪಿ ಹೀಗೆ ಅನ್ನೋ ರೀತಿಯಲ್ಲೇ ಚರ್ಚೆ ಮಾಡಿದ್ರು. 3 ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್. ಹೆಚ್ಚು ಗಮನ ಸೆಳೆದ ಕ್ಷೇತ್ರ ಚನ್ನಪಟ್ಟಣ ಚುನಾವಣಾ ಕಣ. ಮತ ಎಣಿಕೆ ಕೇಂದ್ರ ಸೇರಿ ಜಿಲ್ಲೆಯಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 2 ಹೆಚ್ಚುವರಿ ಎಸ್ಪಿಗಳು, 5 ಡಿವೈಎಸ್ಪಿಗಳ ನೇತೃತ್ವದಲ್ಲಿ ಭದ್ರತಾ ವ್ಯವಸ್ಥೆ, 500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮತಗಟ್ಟೆಯ ಮತ ಎಣಿಕೆ ಕೇಂದ್ರದ ಬಳಿಯಲ್ಲಿ. ಜನಸಾಮಾನ್ಯರಿಗೆ ಇಲ್ಲಿ ತನಕ ಕೂಡ ಅಂದಾಜು ಮಾಡಕ್ ಆಗ್ತಾ ಇಲ್ಲ ಚನ್ನಪಟ್ಟಣ ಏನಾಗಬಹುದು ಅಂತ. ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದು ಲೆಕ್ಕಾಚಾರಗಳಿರುತ್ತೆ, ಇಲ್ಲಪ್ಪ ನಮ್ಮ ಕ್ಷೇತ್ರದಲ್ಲಿ ಇದೇ ಆಗುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ, ಇಲ್ಲ ಬಿಜೆಪಿ ಗೆಲ್ಲುತ್ತೆ ಅಂತ. ಆದ್ರೆ ಚನ್ನಪಟ್ಟಣದಲ್ಲಿ ಅಲ್ಲಿ ಇದ್ದಂತ ಜನಕ್ಕೆ ಇನ್ನೂ ತನಕ ಅಂದಾಜು ಮಾಡಕ್ ಆಗ್ತಿಲ್ಲ ಯಾರು ಗೆಲ್ಲಬಹುದು ಅಂತ. ಒಟ್ನಲ್ಲಿ ಕೊನೆ ಕ್ಷಣಕ್ಕೆ ಸಾಕಷ್ಟು ಬೆಳವಣಿಗೆಗಳಿಗೆ ಚನ್ನಪಟ್ಟಣ ಸಾಕ್ಷಿ ಆಗ್ಬಿಟ್ಟಿದೆ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗಬಹುದು ಈ ಚುನಾವಣೆಯಲ್ಲಿ ಅನ್ನೋದು ಬಹಳ ಕುತೂಹಲ. ಸಿಪಿ ಯೋಗೇಶ್ವರ್ ಅವರು ಹೇಳಿರೋ ಪ್ರಕಾರ ಅದು ಎಫೆಕ್ಟ್ ಆಗೇನಾದ್ರೂ ಅದೇ ವಿಚಾರಗಳು ಹಿನ್ನಡೆಗೆ ಕಾರಣ ಆಗಬಹುದಾ? ಸಿಪಿ ಯೋಗೇಶ್ವರ್ ಕಾರಣ ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಸಿಪಿ ಯೋಗೇಶ್ ಅವರು ಗೆದ್ದು ಬೀಗಿದ್ದಾರೆ. ಹಾಗಾಗಿ ಬಹಳ ನಿರೀಕ್ಷೆ ಇರೋದು ಈ ಬಾರಿ ಗೆದ್ದೇ ಗೆಲ್ತೀನಿ ಅಂತ ಸಿಪಿ ಯೋಗೇಶ್ವರ್ ಪಣ ತೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು 2 ಬಾರಿ ಸೋಲ್ಕೊಂಡಿದ್ದಾರೆ. ಇಲ್ಲ, ಈ ಬಾರಿ ಮತದಾರ ಅನುಕಂಪದ ನಿಟ್ಟಿನಲ್ಲಾದ್ರೂ ನನಗೆ ಮಣೆ ಹಾಕ್ತಾನೆ ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅನುಕಂಪ ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಕಣ್ಣೀರು, ಆಕ್ರೋಶದ ನುಡಿ ಎಲ್ಲದಕ್ಕೂ ಚನ್ನಪಟ್ಟಣ ಸಾಕ್ಷಿಯಾಗಿತ್ತು. ಯಾವುದಕ್ಕೆ ಮತದಾರ ಒಲವು ತೋರಿದ್ದಾನೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಶ್ರೀಲಕ್ಷ್ಮಿ ಜಾಯ್ನ್ ಆಗಿದ್ದಾರೆ, ಲೈವ್ ಕನೆಕ್ಟೆಡ್ ಇದ್ದಾರೆ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಶ್ರೀಲಕ್ಷ್ಮಿ, ಈ ಕೌಂಟಿಂಗ್ ಸೆಂಟರ್ ಹತ್ರ ಏನೆಲ್ಲ ಆಕ್ಟಿವಿಟಿ ಗಮನಿಸ್ತಾ ಇದ್ದೀರಿ? 7:15 ಬಹುಶಃ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗೋದು, ಸದ್ಯಕ್ಕೆ ಈ ಪಕ್ಷದ ಏಜೆಂಟ್ಗಳು ಬರ್ತಾ ಇರೋದು, ಸಿಬ್ಬಂದಿಗಳು ಬರ್ತಿರೋದು, ಬೇರೆನೆಲ್ಲ ಕಾಣೋಕ್ ಸಿಗ್ತಾ ಇದೆ ಅಂತ ಹೇಳಿ. ಸ್ಮಿತಾ, ನಾವು ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ, ಸುಮಾರು 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇವತ್ತು ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಭದ್ರತೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ 163 ಬಿಎನ್ಎಸ್ ಅಡಿಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಹಾಗೆಯೇ ಮದ್ಯ ಮಾರಾಟಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಯಾಕಂತಂದ್ರೆ ಈಗ ಯಾರೇ ಗೆದ್ರು ಸೋತ್ರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗಲಾಟೆ ಆಗದೆ ಇರಲಿ ಅಂತ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಕಾನೂನು ಸುವ್ಯವಸ್ಥೆಯನ್ನ ಅತ್ಯಂತ ಬಿಗಿಗೊಳಿಸಿರ್ತಕ್ಕಂಥ
ಇರ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ. ಇನ್ನು ಮತದಾನ ನೀವು ಹೇಳಿದಾಗೆ 7:15 ಬಂಡಲ್ ಎಣಿಕೆ ಕಾರ್ಯ ಶುರುವಾಗುತ್ತೆ. ಆನಂತರ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗತ್ತೆ. ಹಾಗೇನೆ ಇಲ್ಲಿ ನಾವು ನೋಡಬಹುದು 6 ತುಕಡಿ CISF ಯೋಧರುಗಳನ್ನ ನಿಯೋಜನೆ ಮಾಡಲಾಗಿದೆ. ಅದೇ ರೀತಿ ಪೊಲೀಸ್ ಆಫೀಸರ್ಸ್, ಹೈಯರ್ ಆಫೀಸರ್ಸ್, ಪಕ್ಷಗಳ ಏಜೆಂಟ್ ಎಲ್ಲ ಬರ್ತಾ ಇದ್ದಾರೆ. ಕ್ಯಾಂಡಿಡೇಟ್ಸ್ ಕೂಡ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಸುಮಾರು 9:15 ಅಷ್ಟೊತ್ತಿಗೆ CP ಯೋಗೇಶ್ವರ್ ಬರ್ತಾರೆ ಅಂತ ಹೇಳಲಾಗಿದೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಬರಬಹುದು. ಇನ್ನೇನು ಕಾದ್ ನೋಡೋಣ. ಒಟ್ಟಾರೆ ಇಡೀ ಚನ್ನಪಟ್ಟಣದ ಜನತೆ ಒಂದ್ ರೀತಿಯಲ್ಲಿ ಢವ ಢವ ಅಂತ ಇದೆ. ಈಗಾಗಲೇ ಹೇಳ್ತಾ ಇದ್ದಾರೆ ನಾನು, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಜಿ ಕಟ್ಟಿದ್ರು ಜನಗಳು, ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನುವಂಥದ್ರ ವಿಚಾರವಾಗಿ. ಜೊತೆಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಕುತೂಹಲವನ್ನ ಗರಿಗೆದರಿಸಿರ್ತಕ್ಕಂಥ ಒಂದು ಚುನಾವಣೆ, ಚನ್ನಪಟ್ಟಣದ ಚುನಾವಣೆ. ನಾವು ನೋಡ್ತಾ ಇದೀವಿ ಹೊರಗಡೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ ಅನ್ನುವಂಥದ್ದು. ಹಾಗೇನೆ ಒಳಗಡೆ ಕೌಂಟಿಂಗ್ ಕಾರ್ಯ 8 ಗಂಟೆಗೆ ಆರಂಭ ಆಗತ್ತೆ. ಇನ್ನು ನಾವು ಈಗಾಗಲೇ ಮಾತಾಡ್ತಾ ಇದ್ದಾಗೆ ದೊಡ್ಡ ಮತಗಜಗಳ ನಡುವಿನ ಪ್ರತಿಷ್ಠೆಯ ಪಣವಾಗಿ ನಾವು ಈ ಚುನಾವಣೆಯನ್ನ ನೋಡ್ಬೇಕಾಗಿರ್ತಕ್ಕಂಥದ್ದು. HDK ವರ್ಸಸ್ DK ಶಿವಕುಮಾರ್ ಅನ್ನುವಂತಹ ಒಂದು ನೇರ ಹಣಾಹಣಿಗೆ ಇದು ಹಲವು ದಿನಗಳಿಂದ ಇದ್ರೂ ಕೂಡ. ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಶ್ರೀಲಕ್ಷ್ಮಿ. ಹಾಗೆ ಸಂಪರ್ಕದಲ್ಲೇ ಇನ್ನು ನಿಕೇಶ್ ಕೊಠಾರಿ ಸಂಡೂರು ಬೈ ಎಲೆಕ್ಷನ್ ವಿಚಾರವಾಗಿ ಆಲ್ರೆಡಿ ಅವರು ಒಂದು ರೌಂಡ್ ಅಲ್ಲಿ ಹೋಗ್ಬಿಟ್ಟು ಬಂದಿದ್ರು, ಜನರನ್ನ ಮಾತಾಡಿಸಿ ಕೂಡ ಬಂದಿದ್ರು. ನಿಕೇಶ್, ಈ ಕ್ಷಣದ ಟ್ರೆಂಡ್ ಏನಿದೆ? ಇನ್ನು ಮತ ಎಣಿಕೆ ಆರಂಭ ಆಗಿಲ್ಲ, ಆದ್ರೂ ಟ್ರೆಂಡ್ ಅಂತೂ ಇದ್ದೇ ಇರುತ್ತೆ. ಏನ್ ಅನಿಸ್ತಾ ಇದೆ? ಯಾರ ಪರವು ಒಲವು ಹೆಚ್ಚಾಗಿ ಕಂಡು ಬರ್ತಾ ಇದೆ? ಕ್ಷೇತ್ರದಲ್ಲಿ ಏನಾದ್ರೂ ಚರ್ಚೆಗಳು, ಈ ತರದೇನಾದ್ರೂ ಸಿದ್ಧತೆ ಹೇಗೆ ನಡೀತಾ ಇದೆ? ಈಗ ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ ನಿಕೇಶ್. ಖಂಡಿತ ನಾಗೇಂದ್ರ ಬಾಬು, ಈಗ ನಾನು ಈಗ ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕ್ಸ್ ಬಳ್ಳಾರಿ ಈ ಒಂದು ಕಾಲೇಜ್ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಕೂಡ ಸಾಕಷ್ಟು ಭದ್ರತೆಗಳನ್ನು ಕೂಡ ಒದಗಿಸಲಾಗಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು, ಒಂದ್ ಕಡೆ ಪೊಲೀಸ್ ಸರ್ಪಗಾವಲು ಇರುವಂತದ್ದು, ಇನ್ನೊಂದ್ ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಈಗ ಬಂದೋಬಸ್ತ್ ಅನ್ನ ಕೊಟ್ಟಿರುವಂತದ್ದು, ಇನ್ನೊಂದ್ ಕಡೆ 144 ಸೆಕ್ಷನ್ ಕೂಡ ಇರುವಂತದ್ದು ಸಿಟಿ ಹಾಗೆ ಈ ಒಂದು ಮತ ಎಣಿಕೆ ಕೇಂದ್ರದ ಮುಂಭಾಗದಲ್ಲಿ. ಜೊತೆಗೆ ನೀವು ಕೂಡ ನೋಡ್ತಾ ಇರಬಹುದು, ಇಲ್ಲಿ SP ಅವರು ಕೂಡ ಬಂದಿದ್ದಾರೆ, ಶೋಭಾರಾಣಿ ಅವರು ಕೂಡ ಬಂದಿದ್ದಾರೆ, ಹಾಗೆ DC ಅವರು ಬಂದು ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ, ಬಿಜೆಪಿಯಿಂದ ಬಂಗಾರು ಹನುಮಂತ್ ಅವರು ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿದ್ದಾರೆ, ಒಳಗಡೆ ಇದ್ದಾರೆ. ಮತ ಎಣಿಕೆ ಕಾರ್ಯ ಕೂಡ 8 ಗಂಟೆ ಶುರು ಆಗುತ್ತೆ. 7:15 ಈಗ ಬಂಡಲ್ ಇಂದ ಒಂದು ಮತ ಎಣಿಕೆ ಕಾರ್ಯ ನಡೆಸ್ತಾರೆ. ಅದಾದ್ರ ಮೇಲೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಬಟ್ ಇಲ್ಲಿ ಬಹಳ ವಿಚಾರನ್ನ ನಾವು ಗಮನಿಸಬೇಕಾಗತ್ತೆ. ಈಗಾಗಲೇ ವಾಲ್ಮೀಕಿ ನಿಗಮ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರು ರಿಸೈನ್ ಕೊಟ್ಟು ಹೋಗಿದ್ದಾರೆ. ಜೊತೆಗೆ ಅದನ್ನ ಯಾವ ರೀತಿಯಾಗಿ ಬಳ್ಳಾರಿ ಜನ ಸ್ವೀಕಾರ ಮಾಡ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. ಇನ್ನೊಂದು ಕಡೆಯಲ್ಲಿ CM ಸಿದ್ದರಾಮಯ್ಯ ಅವರು ಬಳ್ಳಾರಿಗೆ ಬಂದಂತ ಸಂದರ್ಭದಲ್ಲಿ ಕೇವಲ 2 ದಿವಸ ಮಾತ್ರ ಪ್ರವಾಸವನ್ನ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ 2 ದಿವಸ ಆದ್ಮೇಲೆ ನೆಕ್ಸ್ಟ್ 1 ಡೇ ಅಂತ ಹೇಳಿದ್ರೆ ಇನ್ನೊಂದು ದಿವಸ 3 ದಿವಸ ಮಾತ್ರ ಇಲ್ಲಿ ಇದ್ಕೊಂಡು ಪ್ರಚಾರವನ್ನ ಮಾಡುವಂತ ಒಂದು ಕಾರ್ಯವನ್ನ ಮಾಡಿದ್ರು. ಜನ ಯಾವ ರೀತಿಯಾಗಿ ಇದನ್ನ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಇಲ್ಲಿ ಅನ್ನಪೂರ್ಣ ಅವರು, ತುಕಾರಾಮ್ ಅವರ ವೈಫ್ ಅನ್ನಪೂರ್ಣ ಅವರು ಹೇಳ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ವಿ. ನನ್ನ ಗಂಡ ಎಷ್ಟು ಓಟಲ್ಲಿ ವಿನ್ ಆಗಿದ್ದಾರೆ, 85,223 ಓಟು. ಜೊತೆಗೆ ಅದಕ್ಕಿಂತ 1 ಓಟಲ್ಲಿ ನಾನು ಜಾಸ್ತಿಯಾಗಿ ವಿನ್ ಆಗ್ಬೇಕು